ಐಶ್ವರ್ಯ ಗೌಡ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಮೊನ್ನೆಯಷ್ಟೇ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಇಡೀ ಸಮನ್ಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ತಿಳಿಸಿತ್ತು. ಇನ್ನು ಈ ಬೆನ್ನಲ್ಲೇ ಐಶ್ವರ್ಯ ಗೌಡ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳೋಕು ಸಹ ಮುಂದಾಗ್ತಾ ಇದೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಅಕ್ರಮ ಹಣ ವರ್ಗಾವಣೆ, ಐಶ್ವರ್ಯಗೆ ಇಡಿ ಶಾಕ್, ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ತಯಾರಿ. ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಹೌದು, 2 ದಿನದ ಹಿಂದಷ್ಟೇ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ನೀಡಿದೆ. ಗುರುವಾರ ವಿಚಾರಣೆಗೆ ಹಾಜರಾಗಲು ಸೂಚಿಸಿತ್ತು. ಈಗ ತನಿಖೆಯ ಮತ್ತೊಂದು ಮಜಲಿಗೆ ಹೋಗಿದ್ದು, ಇಡಿ ಅಧಿಕಾರಿಗಳು ಐಶ್ವರ್ಯ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಐಶ್ವರ್ಯ ಗೌಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಂದಿದ್ದು, ಅಕ್ರಮ ಹಣ ವರ್ಗಾವಣೆಯಿಂದ ಎಷ್ಟು ಹಣ ಸಂಪಾದನೆ ಮಾಡಿದ್ದಾಳೆ, ಎಲ್ಲೆಲ್ಲಿ ವರ್ಗಾವಣೆ ಮಾಡಲಾಗಿದೆ, ಯಾರ್ಯಾರ ಸಂಪರ್ಕವನ್ನ ಮಾಡಿದ್ದಾರೆ ಅನ್ನೋದನ್ನ ಇಡಿ ತನಿಖೆಯಲ್ಲಿ ಮುಂದುವರೆಸಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಗಲಾಕೊಂಡಿರುವಂತಹ ಐಶ್ವರ್ಯ ಗೌಡಗೆ ಈಗಾಗಲೇ ಇಡಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅಂದರೆ ತನಿಖೆಯಲ್ಲಿ ಕೊನೆಯ ಹಂತಕ್ಕೆ ಬಂದಿರುವಂಥ ಇಡಿ ಅಧಿಕಾರಿಗಳು ಆಕೆ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಎಲ್ಲ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಈಗಿನ ಮೂಲಗಳ ಮಾಹಿತಿ ಪ್ರಕಾರ ಆಸ್ತಿಯ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ದಿನದ ಒಳಗಾಗಿ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ತಾರೆ. ಮುಟ್ಟುಗೋಲು ಹಾಕೊಂಡು ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನು ಮುಂದುವರಿಸ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಆಸ್ತಿ ಮೌಲ್ಯಮಾಪನಕ್ಕೆ ಇಳಿದ ಇಡಿ ಡಿಕೆ ಸುರೇಶ್ಗೂ ತಟ್ಟುತ್ತಾ ಮುಟ್ಟುಗೋಲಿನ ಬಿಸಿ. ಈಗಾಗಲೇ ಪ್ರಕರಣದ ತನಿಖೆ ಕೊನೆಯ ಹಂತಕ್ಕೆ ಬಂದದ್ದು, ಇಡಿ ಅಧಿಕಾರಿಗಳು ಆಸ್ತಿ ಮೌಲ್ಯಮಾಪನ ಮಾಡ್ತಾ ಇದೆ. ಈ ನಡುವೆ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಮಾಡಿರುವುದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಮುಟ್ಟುಗೋಲಿನ ಬಿಸಿ ತಟ್ಟುತ್ತಾ ಕುತೂಹಲ ಮೂಡಿಸಿದೆ. ವಿಚಾರಣೆಗೆ ಹಾಜರಾಗಲು ಸೂಚಿಸಿರುವ ಇಡಿ ಅಧಿಕಾರಿಗಳು ದಾಖಲೆ, ಹಣದ ವರ್ಗಾವಣೆ ಬಗ್ಗೆ ಪರಿಶೀಲಿಸಿ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗ್ತಿದೆ. ಪ್ರಕರಣದಲ್ಲಿ ಬಲವಾದ ಸಾಕ್ಷ್ಯ ಸಂಗ್ರಹಿಸಿರುವ ಇಡಿ ತಂಡ ಹಣಕಾಸಿನ ವಹಿವಾಟು ನಡೆಸಿರುವುದ್ಯಾರು, ಆರೋಪಗಳ ಮೂಲಗಳನ್ನ ಇಡಿ ತಂಡ ಕೆದಕ್ತಿದೆ. ಒಂದು ವೇಳೆ ಇಡಿ ತನಿಖೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಪಾತ್ರ ಇರೋದು ಗೊತ್ತಾದ್ರೆ ಡಿಕೆಶಿ ಸಹೋದರ ಡಿಕೆ ಸುರೇಶ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ಐಶ್ವರ್ಯ ಗೌಡ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಎಲ್ಲಾ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಡಿಕೆ ಸುರೇಶ್ ಅವ್ರಿಗೂ ಕೂಡ ಒಂದು ಸಮನ್ಸ್ ಅನ್ನು ಕೊಟ್ಟಿರುವಂತದ್ದು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಇತ್ತ ಮುಟ್ಟುಗೋಲು ಹಾಕೊಳ್ಳುವಂತ ಪ್ರಕ್ರಿಯೆ ನಡೀತಾ ಇದೆ, ಅತ್ತ ಡಿಕೆ ಸುರೇಶ್ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಒಂದು ಕಡೆಯಲ್ಲಿ ಒಂದು ಭಯವನ್ನು ಹುಟ್ಟಿಸಿರುವಂತದ್ದು ಡಿಕೆ ಸುರೇಶ್ಗೆ. ಈ ಮುಟ್ಟುಗೋಲು ಪ್ರಕ್ರಿಯೆ ಎಲ್ಲಾದ್ರೂ ಡಿಕೆ ಸುರೇಶ್ಗೂ ಕೂಡ ಬಿಸಿ ತಟ್ಟುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಒಟ್ಟಾರೆ ಯಾವುದೋ ಸಣ್ಣ ಜಗಳದಿಂದ ಪ್ರಾರಂಭವಾದ ಐಶ್ವರ್ಯ ಪ್ರಕರಣ ಈಗ ದೊಡ್ಡವರ ಬುಡಕ್ಕೆ ಬಿಸಿ ನೀರು ಬಿಡ್ತಾ ಇರೋದು ತನಿಖೆಯ ಕುತೂಹಲ ಮೂಡಿಸಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.